ಡ್ರೈವಿಂಗ್ ಕಂಫರ್ಟ್ ಹೇಗಿದೆ ಸರ್? ಇಲ್ಲ, ಡ್ರೈವಿಂಗ್ ತುಂಬಾ ಚೆನ್ನಾಗಿ. ನಿಮ್ಮ ಕಾಲಿಗೆ ಈ ಪೆಡಲ್ ಎಲ್ಲ ನೀಟಾಗಿ ಸಿಗ್ತದ ಸರ್? ಖಂಡಿತ ಆರಾಮಾಗಿ. ಫುಲ್ ಲೋಡ್ ಇದ್ದಾಗ ಈ ಟ್ರಕ್ ಬಿಹೇವ್ ಯಾವ ತರ ಮಾಡುತ್ತೆ? ಸುಮಾರು ಗಾಡಿಗಳು ಎಲ್ಲರೂ ಇದು ಹೇಳೋದು, ಈಚರ್ ಗಾಡಿಗಳು ಗೇರ್ ಬಾಕ್ಸ್ ಕಂಪ್ಲೇಂಟ್, ಕ್ಲಚ್ ಕಂಪ್ಲೇಂಟ್. ಏನ್ ಕತೆ ಸರ್ ಅದು ಏನಾಗುತ್ತೆ? ಮೈಲೇಜ್ ಬಗ್ಗೆ ಮಾತಾಡೋಣ ಸರ್. ಈಗ ಆಗ್ಲೇ ಹೇಳಿದ್ರಿ ಸರ್, ಈಗ ಫುಲ್ ಲೋಡ್ ಹಾಕಿದಾಗ ನಿಮಗೆ ಎಷ್ಟು ಮೈಲೇಜ್ ಬರ್ತಿದೆ ಸರ್? ಯಾವುದೇ ವೆಹಿಕಲ್ ಇರಲಿ ಸರ್, ಆಫ್ಟರ್ ಸೇಲ್ಸ್ ಸರ್ವಿಸ್ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಐಚರ್ ಗಾಡಿ ತಗೊಂಡ್ರೆ ನೀವು ಆಲ್ ಓವರ್ ಇಂಡಿಯಾ ಓಡಾಡ್ತೀರಾ, ನಿಮ್ಮ ಪ್ರಕಾರ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ. ಈ ಒಂದು ಗಾಡಿದು ಎಸಿ ಬಗ್ಗೆ ಹೇಳಿ ಸರ್, ಹೇಗಿದೆ ಎಸಿ? ಹೇಗೆ ಅನ್ಸ್ತು ನಿಮಗೆ? ಎಸಿ ಚೆನ್ನಾಗಿ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ, ನೀವು ತಮ್ಮನೇ ನೋಡಿ ತಿಳ್ಕೊಂಡಿರ್ತೀರಾ. ಇವತ್ತೇನು ಅಂತಂದ್ರೆ ಐಚರ್ ಪ್ರೋ 3018 ಗಾಡಿ ಏನಿದೆ, ಇದು 20 ಫೀಟ್ ಗಾಡಿ ಇದು. ಸೊ ಇದರ ಒಂದು ಮಾಹಿತಿ ತಿಳ್ಕೊಳ್ತೀವಿ. ಸೊ ಹಾಗಾಗಿ ಏನು ಅಂತಂದ್ರೆ, ಇದರ ಒಂದು ಯೂಸರ್ ರಿವ್ಯೂನ ಪಡೆಯೋಕೆ ನಾನು ಒಂದು ವೆಹಿಕಲ್ ಹತ್ರ ಬಂದಿನಿ. ಬನ್ನಿ ಆ ಒಂದು ವೆಹಿಕಲ್ ಯಜಮಾನರ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಪರಿಚಯ? ನಿಮ್ಮ ಹೆಸರು ಹುಸೈನ್ ಅಂತ ಹೇಳಿ. Okay. ಇಲ್ಲೇ ಯಶವಂತಪುರ ಹತ್ರ. ಯಶವಂತಪುರ ಅಂದ್ರೆ ಬೆಂಗಳೂರು ಅವರೇನಾ ಸರ್? ನೆಟ್ಟು ಇವಾಗ ನಾವು ಇದು ಗಾಡಿ ಹೊಸ ಗಾಡಿ ಇದು. ಹೌದು. ಒಂದ್ ತಿಂಗಳಾಯ್ತು. ಫಸ್ಟ್ EMI ಕಟ್ಟಿದೀವಿ. ಹಂಗಾಗಿ ಮುಂಚೆ ಎಲ್ಲ ಬೇರೆ ಗಾಡಿ ಇತ್ತು. ಇದೆಲ್ಲ ನಮ್ ಫ್ರೆಂಡ್ನು ರೆಫರ್ ಮಾಡಿರೋದ್ರಿಂದ ತಗೊಂಡಿದೀವಿ. ಮುಂದೆ ನೋಡಿ ಹೊಸ ಗಾಡಿ ಇಂಜಿನ್ ಕೂತ್ಕೋಬೇಕು. ಹೌದು, ಕೂತ್ಕೊಂಡಾಗೆ ಸ್ವಲ್ಪ ಮೈಲೇಜ್ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇವಾಗಂತೂ ನಮ್ಗೆ 5.5, 6 ವರೆಗೂ ರೀಚ್ ಆಗ್ತಾ ಇದೆ. 6 ಸಿಗ್ತಾ ಇದೆ ಸರ್? 6 ಸಿಕ್ಕಿಲ್ಲ, ಅಲ್ಲಿವರೆಗೂ 5.5 ವರೆಗೂ ಬರ್ತಾ ಇದೆ. ಸ್ವಲ್ಪ ಇಂಜಿನ್ ಸೆಟ್ ಆದ್ಮೇಲೆ ಸರ್. ಈಗ ಏನು ಪರ್ಪಸ್ ಗಾಡಿ ತಗೊಂಡಿರ ಸರ್? ಏನ್ ಲೋಡ್ ಹೊಡಿತಾ ಇದೀರಿ ಇವಾಗ? ಇಲ್ಲ, ನಾವು ಆಕ್ಚುಲಿ ಫಿಕ್ಸೆಡ್ ಅಂತ ಏನಿಲ್ಲ, ಟ್ರಾನ್ಸ್ಪೋರ್ಟ್ ಲೋಡೇ ಹೊಡೆಯೋದು. ಟ್ರಾನ್ಸ್ಪೋರ್ಟ್ ಲೋಡೇನಾ ಸರ್? ಸರ್ ಇವಾಗ ಲಾಂಗ್ ಎಲ್ಲಿ ಗಂಟೆ ಹೋಗಿದ್ದೀರಾ? ನಾವು ಹೋಗಿದ್ದೀವಿ ಸರ್ ಜೋಧ್ಪುರ್ ಗಂಟೆ ಹೋಗಿದ್ದೀರಾ? ಒಂದ್ ತಿಂಗಳು ಹಳೆ ಗಾಡಿ ಜೋಧ್ಪುರ್. ಈಗ ಅಲ್ಲೇ ಜೋಧ್ಪುರ್ ಹೋಗಿ ಅಲ್ಲಿಂದ ಒಂದು ಲೋಕಲ್ ಮಾಡ್ಕೊಂಡು ಗುಜರಾತ್ ಅಮೂಲ್, ಅಲ್ಲಿಂದ ಅಮೂಲ್ ಡ್ರೈ ಐಟಮ್ ತಗೊಂಡು ಬೆಂಗಳೂರು ಬಂದಿರೋದು. ಇನ್ನು ಅನ್ಲೋಡ್ ಆಗಿಲ್ಲ ಗಾಡಿ. ಹಂಗೆ ನೋಡ್ತಿರ್ಬೋದು ಗೆಳೆಯರೆ. ಏನು ಅಂತಂದ್ರೆ ಸ್ಟಾಕ್ ಹೆಡ್ ಅಲ್ಲೇ ಗಾಡಿ ಇದೆ. ಗಾಡಿ ಬಂದ್ಬಿಟ್ಟು ಆಕ್ಚುಲಿ 5 ದಿನ ಆಯ್ತಂತೆ. ಸ್ಟಾಕ್ ಹೆಡ್ ಅಲ್ಲಿ ಅನ್ಲೋಡ್ ಮಾಡಿಲ್ಲ ಪಾಪ. ಇವರು ಇನ್ನೂ ವೇಟ್ ಮಾಡ್ತಾ ಇದಾರೆ. ಸರ್ ಎಷ್ಟು ದಿನ ಆಯ್ತು ಬಂದು? ಇಲ್ಲಿ ನೋಡಿ, ನಾವು 14ನೇ ತಾರೀಕು ಬಂದಿರೋದು. ಇವತ್ತು 17, 4 ದಿನ ಆಗೋಯ್ತು. ಇವತ್ತು ಅನ್ಲೋಡ್ ಆಗೋದು ಕಷ್ಟ ಇದೆ. ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇದು ಅಮೂಲ್ದು ಇರೋದೇ ಇದೇ ಪ್ರಾಬ್ಲಮ್. ದಯವಿಟ್ಟು ಡ್ರೈವರ್ ರೆಫರ್ ಮಾಡೋದೇನಂದ್ರೆ, ಅಮೂಲ್ದು ಲೋಡ್ ಮಾಡ್ಬೇಕಾದ್ರೆ ಫಸ್ಟೇ ನೀವು ಕಂಡೀಷನ್ ಮಾಡ್ಕೊಂಡು ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿರೋ ಸುಮಾರು ಒಂದು 5 ಗಾಡಿ ಇತ್ತು. ಎಲ್ಲಾರ್ದು ಸೇಮ್ ಕಂಪ್ಲೇಂಟ್. ಅಮೂಲ್ದು ಮಾತ್ರ ಸ್ಪೆಷಲ್, ಬೇರೆ ಎಲ್ಲೋದ್ರೆ. ಸರ್ ಇದ್ರದೊಂದು ನೀವು ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡಿದ್ದೀರಾ ಸರ್, ಈ ಡ್ರೈವಿಂಗ್ ಕಂಫರ್ಟ್ ಹೇಗಿದೆ ಸರ್? ಇಲ್ಲ, ಡ್ರೈವಿಂಗ್ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಕಾರ್ ಫೀಲಿಂಗ್ ಐತೆ. ತುಂಬಾ ಡ್ರೈವರ್ಗೆ ಅನುಕೂಲಕ್ಕೋಸ್ಕರ ಏನ್ ಮಾಡಿದಾನೆ ಅಂದ್ರೆ ಎಸಿ ಕೊಟ್ಟಿದ್ದಾನೆ. ಎಸಿ ಇದೆ, ಸೇಮ್ ಎಸಿ ಇದೆ. ಇದೆಲ್ಲ ನಾವು ಹಾಕ್ಸ್ಕೊಂಡಿರೋದು ಸ್ಟೀರಿಯೋ ಅದೆಲ್ಲ. ಯಾಕಂದ್ರೆ ಈಗ ನೋಡಿ 5 ದಿನ ಆಲ್ಟ್ ಆದಾಗ ಏನೋ ಒಂದ್ ಸ್ವಲ್ಪ ಟೈಮ್ ಪಾಸ್. RCB ಬೇರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾವ್ರೆ, ಕೊಹ್ಲಿ ಬೇರೆ ಫಾರ್ಮಲ್ ಅವ್ರೆ, ಪಟೇದಾರ್ ಬೇರೆ ಫಾರ್ಮಲ್ ಅವ್ರೆ. ಮ್ಯಾಚ್ ನೋಡಿ ಟೈಮ್ ಪಾಸ್ ಮಾಡೋಣ. 5 ದಿನ ಆಲ್ಟ್ ಆಗ್ಬಿಟ್ರೆ ಹೆಂಗೆ? ಎಷ್ಟು ದಿನ ಅಂತ ನೀವು ಟೈಮ್ ಪಾಸ್ ಮಾಡ್ತೀರಾ? ಸರ್ ಕ್ಯಾಬಿನ್ ಎಲ್ಲ ನಿಮಗೆ ಕಂಫರ್ಟೇಬಲ್ ಇದೆ? ಕಂಫರ್ಟಬಲ್ ಇದೆ, ಏನು ತೊಂದ್ರೆ ಇಲ್ಲ. ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ, ನೀವು ನೋಡ್ಕೋಬಹುದು. ಹೌದು, ಏನಿಲ್ಲ, TV ಒಂದು ಹಾಕಿದೆ. ಸರ್ ನಿಮ್ಮ ಕಾಲಿಗೆ ಈ ಪೆಡಲ್ ಎಲ್ಲ ನೀಟಾಗಿ ಸಿಗ್ತದ ಸರ್? ಖಂಡಿತ ಆರಾಮಾಗಿದೆ. ಅಡ್ಜಸ್ಟ್ಮೆಂಟ್ ಇದೆ, ಸೀಟ್ ಇದೆಲ್ಲ ಇದೆಲ್ಲ ಅಡ್ಜಸ್ಟ್ಮೆಂಟ್ ಇದೆ, ಹಿಂದೆ ಮುಂದೆ ಇದೆ. ಈ ತರ ಎಲ್ಲ ಕಂಫರ್ಟಬಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಲ್ವಾ ಇದು ಸರ್? ಹೌದು, ಇದು ಸ್ಟೇರಿಂಗ್ ಸ್ಟೇರಿಂಗ್ ನೀಟ್ ಅಂಡ್ ಕ್ಲಿಯರ್ ಆಗಿ ಸಿಗುತ್ತೆ ಸರ್. ಓಡಿಸೋತಿಗೆ ಕಂಟ್ರೋಲ್ ಸಖತ್ ಇದೆ, ತುಂಬಾ ಚೆನ್ನಾಗಿದೆ. ನಮ್ಗೆ 1 ತಿಂಗಳಿಂದ ಒಳ್ಳೆ ಫೀಲಿಂಗ್ ಇದೆ. ಗಾಡಿ ಓಡಿಸೋದ್ರಿಂದ ಮುಂಚೆ ಇರೋ ಗಾಡಿಗೂ ಈ ಗಾಡಿಗೂ ಗುಡ್ ಫೀಲ್ ಸರ್. ಗುಡ್ ಫೀಲಿಂಗ್ ಇದೆ ಸರ್. ಸೀಟ್ ಸಖತ್ತಾಗಿದೆ ಸರ್. ಸೀಟ್ ಹೆಂಗಿದೆ ಸರ್? ಬಕೆಟ್ ಸೀಟ್ ತಾನೇ ಅದು? ಇದು ಬಂದು ಬಕೆಟ್ ಸೀಟು. ಇದು ಮಾತ್ರ 2 ಸೀಟು. ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಸದ್ಯಕ್ಕೆ ಇರ್ಲಿ ಸ್ವಲ್ಪ ದಿವಸ, ಆಮೇಲೆ ಸ್ಲೀಪಿಂಗ್ ತರ ಒಂದು ಆಲ್ಟರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಸದ್ಯಕ್ಕೆ ಬೇಡ, ಸ್ವಲ್ಪ ದಿನ ಓಡ್ಲಿ ಅನ್ಕೊಂಡು ನಾವು ಆದ್ರೂ ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗೇ ಇದೆ. ತೊಂದ್ರೆ ಇದೆ, ಹಿಂದ್ಗಡೆ ಮಲ್ಗಕ್ಕೆ ಒಂದು ಜಾಗನೂ ಇದೆ, ಮಲ್ಕೋಬಹುದು. ಸ್ವಲ್ಪ ಈಗ ಬೇಸಿಗೆ ಕಾಲ ಇರೋದ್ರಿಂದ ನಾವು ಒಂದು ಎಕ್ಸ್ಟ್ರಾ ಫ್ಯಾನ್ ಒಂದು ಹಾಕೊಂಡಿದೀವಿ, ಇರ್ಲಿ ಅನ್ಕೊಂಡು. ಎಸಿ ಇದ್ರೂ ಕೂಡ ರನ್ನಿಂಗ್ ಅಲ್ಲಿ ಹಾಕೋಬಹುದು. ಎಸಿ ನಿಂತ್ಕೊಂಡಾಗೆ ಕಷ್ಟ ಆಗುತ್ತೆ. ದೊಡ್ಡ ಇಂಜಿನ್ ಗಾಡಿ ಹೆವಿ ರನ್ ಆಗೋದ್ರಿಂದ ಮೈಲೇಜ್ ಕಟ್ ಆಗುತ್ತೆ. ಸರ್ ಈಗ ಇಂಜಿನ್ ಬಗ್ಗೆ ಮಾತಾಡೋಣ ಸರ್. ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ? ನಿಮಗೆ ಇಷ್ಟ ಆಯ್ತಾ ಇಂಜಿನ್? ಸದ್ಯಕ್ಕಂತೂ ಸ್ಮೂತ್ ಇದೆ. ನಮ್ದು ಹೊಸ ಗಾಡಿ ಅಲ್ಲ ಸರ್, ಹಂಗಾಗಿ ನಾವು 1 ಮಂತ್ ಆಯ್ತು, 11,000 ಕಿಲೋಮೀಟರ್ ಓಡಿದೆ. ಇವಾಗ ಮಾತ್ರ ಯಾವುದೇ ರೀತಿಯಿಂದ ನಮ್ಗೆ ಎಲ್ಲೂ ಆತರ ಫೀಲ್ ಅನ್ಸಿಲ್ಲ. ಒಳ್ಳೆ ಗುಡ್ ಫೀಲ್ ಆಗಿದೆ, ಒಳ್ಳೆ ಚೆನ್ನಾಗಿದೆ ಗಾಡಿ ಅಂತ ಚೆನ್ನಾಗಿದೆ ಅನ್ಸುತ್ತೆ ಸರ್. ಈಗ ಫುಲ್ ಲೋಡ್ ಇದ್ದಾಗ ಈ ಟ್ರಕ್ ಬಿಹೇವ್ ಯಾವ ತರ ಮಾಡುತ್ತೆ? ಇಲ್ಲ, ಇದು ಚೆನ್ನಾಗಿದೆ. ಯಾಕಂದ್ರೆ ನಾವ್ ಯಾವತ್ತೂ ಓವರ್ಲೋಡ್ ಮಾಡಿಲ್ಲ. ನಾವೀಗ ಇದು
5 ಟ್ರಿಪ್ ಆಯ್ತು. ಎಷ್ಟು ಟನ್ ಸರ್ ಇದು? ಇದು 12 ಟನ್, 12 ಟನ್ ಪಾಸಿಂಗ್ ಇರೋದು. ಅದ್ರ ಒಳಗಡೆನೆ ನಾವು ಆಗ್ತಾ ಇರೋದು, ಹೆಚ್ಚಿಗೆ ಹಾಕಿಲ್ಲ ಯಾವತ್ತು. ಅದರಿಂದ ನಮ್ಗೆ ಸ್ವಲ್ಪ ಲೆವೆಲ್ ಅಲ್ಲೇ ಬರುತ್ತೆ. ಘಾಟ್ ಸೆಕ್ಷನ್ ಮಾಮೂಲಿ ಎಂತ ಗಾಡಿ ಆದ್ರೂ ಗೇರ್ ತಗೊಳುತ್ತೆ ಅದು. ಆದ್ರೆ ಇದರಲ್ಲಿ ನಾವು ಸ್ವಲ್ಪ ಈಜಿಯಾಗಿ ಓಡಿಸಬಹುದು. ಈ ವಿಚಾರದಲ್ಲಿ ಎಲ್ಲ ಕರೆಕ್ಟ್ ಇದೆ. ಒಂದ್ ಸ್ವಲ್ಪ ಅವರು ಯಾರು ಇಂಜಿನಿಯರ್ ಇದಾರೆ ಅವರು ಈ ಗೇರ್ ಇಂದ ಒಂದ್ ಸ್ವಲ್ಪ ಸೆಟ್ ಮಾಡ್ಬೇಕು ಅವ್ರು. ಹೌದು ಸರ್, ನಾನು ಸುಮಾರು ಗಾಡಿಗಳು ಎಲ್ಲರೂ ಇದೆ ಹೇಳೋದು, ಈಚರ್ ಗಾಡಿಗಳು ಗೇರ್ ಬಾಕ್ಸ್ ಕಂಪ್ಲೇಂಟ್, ಕ್ಲಚ್ ಕಂಪ್ಲೇಂಟ್. ಏನ್ ಕತೆ ಸರ್ ಅದು ಏನ ಗೊತ್ತಿಲ್ಲ. ಅಲ್ಲೇ ಇಂಜಿನಿಯರ್ಸ್ ಗಳು ಯಾವ ತರ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದ್ರಲ್ಲಿ ಇದು ಒಂದು ಬಿಟ್ರೆ ಮಿಕ್ಕಿರೋದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಟೈರ್ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಗಾಡಿ ರನ್ನಿಂಗ್ ಅಲ್ಲಿ ಇರಲಿ ತುಂಬಾ ಚೆನ್ನಾಗಿದೆ. ಬೇಗ ಇದ್ರಲ್ಲಿ ಕೆಲಸ ಬರ್ತಾ ಇರೋದು ಈ ಗೇರ್ ಇಂದ, ಬೇಗ ಬೀಳಲ್ಲ ಗೇರ್. ಒಬ್ರು ಹೇಳಿದ್ರು ನನಗೆ 50,000 ಕಿಲೋಮೀಟರ್ಗೆ 3 ಸತಿ ಆದ್ರೆ ನಾವು ಗೇರ್ ಬಾಕ್ಸ್ ಬಿಚ್ಚಲೇಬೇಕು ಇದ್ರದ್ದು ಅಂತ ಹೇಳ್ತಾರೆ. ಗೇರ್ ಬಾಕ್ಸ್ ಬಿಚ್ಚೋದಕ್ಕಿಂತ ಅಷ್ಟು ದೊಡ್ಡ ಹೆವಿ ಕೆಲಸ ಮಾಡಿಸಬಾರ್ದು. ಅದನ್ನೇ ಅಲ್ಲೇ ಅವ್ರ ಹತ್ರನೇ ನಾವು ಒಂದ್ ಸ್ವಲ್ಪ ಅದಿದು ತಗೊಂಡು ಗೇರ್ಗಳು ಬೀಳೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು. ಇದು ಒಂದೇ ಪ್ರಾಬ್ಲಮ್ ಇದೆ. ಇದು ನಾವು ಸುಮಾರು ಸತಿ ಲಾಸ್ಟ್ ಟೈಮ್ ನಾವು ಸ್ಮಾರ್ಟ್ ಸಿಟಿಯಲ್ಲಿ ಗಾಡಿ ಓಡಿಸ್ತಾ ಇದ್ದು, ಅಲ್ಲಿ 20 ಈಚರ್ ಗಾಡಿನೇ ಇದ್ದಿದ್ದು. 20 ಗಾಡಿಗೂ ಗೇರ್ದೇ ಪ್ರಾಬ್ಲಮ್. ನಾವು ಶೋರೂಮ್ ಅಲ್ಲಿ ಹೋದಾಗೆಲ್ಲ ಅದೇ ಕಂಪ್ಲೇಂಟ್ ಹೇಳ್ತಾ ಇದ್ದು. ಆದ್ರೆ ಅವರು ಅದಕ್ಕೆ ಸರಿ ಮಾಡ್ತಾ ಇದ್ವಿ. ಫ್ಯೂಚರ್ ಅಲ್ಲಿ ಬೇರೆ ರೀತಿಯಲ್ಲಿ ಬರುತ್ತೆ ನೋಡ್ತಾ ಇದ್ವಿ. ಅವರೆಲ್ಲ ಬೇರೆ AC ಫಿಟ್ ಮಾಡಿದ್ದಾರೆ, ಸ್ಟೇರಿಂಗ್ ಚೆನ್ನಾಗಿ ಕೊಟ್ಟವ್ರು, ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಏನೋ ಒಂದು ಕರೆಕ್ಟ್ ಆಗಿ ಒಂದು ಗೇರ್ ಇಟ್ಟಿದ್ದಾರೆ. ಇದ್ರದ್ದು ದೊಡ್ಡ ಸಮಸ್ಯೆ ಐತೆ ಇದಕ್ಕೆ. ಮಿಕ್ಸರ್ ಏನು ಲಾಂಗ್ ಡ್ರೈವ್ ಹೋಗಿದ್ದೀರಾ ಸರ್? ಹೈವೇ ಪರ್ಫಾರ್ಮೆನ್ಸ್ ಯಾವ ತರ ಇದೆ? ಹೈವೇ ಚೆನ್ನಾಗಿದೆ. ಕಾರ್ ಹೋದ ತರ ಸರ್. ಕಂಟ್ರೋಲ್, ಈಗ ಬ್ರೇಕಿಂಗ್, ಈಗ ನೋಡಿ ನೀವು ಹೈವೇಲಿ ಹೋಗ್ತಿದ್ದೀರಾ ಅಂದ್ರೆ 60, 70, 80 ಅಂತ ರೀಚ್ ಆಗೇ ಆಗ್ತೀರಾ. ಸೊ ಸರ್ ಬ್ರೇಕಿಂಗ್ ಯಾವ ತರ ಇದೆ ಸರ್? ಚೆನ್ನಾಗಿದೆ ಬ್ರೇಕ್ ನೋಡಿ ಸರ್. ಗಾಡಿ ಬಂದು ಏನು ಗೊತ್ತಾ ಸರ್, ಎಲ್ಲಾ ಗಾಡಿಗಳನ್ನು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇರ್ತೇವೆ. ಬ್ರೇಕ್ ಆಯ್ತು, ನಾವು ಅದನ್ನ ಅವಾಗ ಅಬ್ಸರ್ವ್ ಮಾಡ್ಬೇಕು. ಒಂದು ಎರಡನೇದು ಏನ್ ಗೊತ್ತಾ, ಸ್ವಲ್ಪ ಬ್ಯಾಡ್ ಟೈಮ್ ಇದ್ದಾಗ ಸಣ್ಣ ಪುಟ್ಟ ಆಗುತ್ತೆ. ಯಾರು ಏನ್ ಮಾಡಿ 100% ಹೌದು. ಅದು ಓಲೋ ಗಾಡಿ ತಕೊಂಡ್ರು ಹಾಗೆ ಆಗುತ್ತೆ. BMW ನೋಡಿ ಮೊನ್ನೆ ಟೋಲಲ್ಲಿ ನಿಂತಿದೆ, ಮೇಲ್ಗಡೆ ಗಾಡಿ ಬಿದ್ದಿದೆ. ಹೌದು. ಅದಕ್ಕೆ ಏನ್ ಮಾಡೋದು, ಯಾವ ಬ್ರೇಕು ಎಷ್ಟು ಸುತ್ತಾರದು ಏರ್ ಬ್ಯಾಗ್ ಐತೆ, ಏನು ಪ್ರಯೋಜನ ಸರ್? ಇಲ್ಲೇ ಆಯ್ತಲ್ಲ ಸರ್, ಇಲ್ಲಿ ಓಲೋ ಅದೆಂತ ಇಂಪಾರ್ಟೆಂಟ್ ಗಾಡಿ. ಮುಂದ್ಗಡೆ ಹೊಡೆದ್ರು ಏನು ಆಗಲ್ಲ. ಅಂತ ಟೈಮಲ್ಲಿ ಮೇಲ್ಗಡೆಯಿಂದ ಬಿದ್ರೆ ಸ್ವಲ್ಪ ಟೈಮ್ ಕೆಟ್ಟದಾಗಿದ್ದಾಗ ಅವೆಲ್ಲ ಸಣ್ಣ ಪುಟ್ಟ. ಅದು ವರ್ಲ್ಡ್ಸ್ ನಂಬರ್ 1 ಸೇಫ್ಟಿ ಕಾರ್ ಸರ್. ಆಮೇಲೆ ಮೈಲೇಜ್ ಬಗ್ಗೆ ಮಾತಾಡೋಣ ಸರ್. ಈಗ ಆಗ್ಲೇ ಹೇಳಿದ್ರಿ ಸರ್, ಈಗ ಫುಲ್ ಲೋಡ್ ಹಾಕಿದಾಗ ನಿಮಗೆ ಎಷ್ಟು ಮೈಲೇಜ್ ಬರ್ತದೆ? ನಾವು 10.5, 11, 11 ಟನ್ನು 12 ಟನ್ನು ಹಾಕಿದೀವಿ. ಇದಕ್ಕೆ 5.5 ವರೆಗೂ 5.5 ಗಂಟೆ ಬರುತ್ತೆ ಸರ್. ಖಾಲಿ ಗಾಡಿ ಇದ್ರೆ ಒಂದು 6 ಬರ್ಬೋದು ಅಂತ ಅನ್ಕೊಂಡಿದೀವಿ ಸರ್. 6 ಬರ್ಬೋದಲ್ಲ? 5.1 ಬಂದಿದೆ ಇವಾಗ. ಏನಕ್ಕಂದ್ರೆ ಈ ಟ್ರಾಫಿಕ್ ಇರೋದ್ರಿಂದ 5.2 ವರೆಗೆ ಇವಾಗ ಬಂದಿದೆ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಖಾಲಿ ಗಾಡಿ ನಾವು ಓಡಿಸಿಲ್ಲ ಇವತ್ತು. ಎನಿ ಟೈಮ್ ಲೋಡೆಡ್ ಬಿಡಿ. ಆಗ ಲಕ್ಷ್ಮಿ ಗಾಡಿ ಏನು ಅಂತಂದ್ರೆ ಎನಿ ಟೈಮ್ ಲೋಡ್ ಇದೆ ಅಂದ್ರೆ ಎಲ್ಲ ಗಾಡಿಗಳು ಹಂಗಿರಲ್ಲ ಸರ್. ಎಲ್ಲ ಗಾಡಿ ಹಂಗಿರಲ್ಲ. ಈಗ ಲೋಡ್ ಮಾಡಿ ನಿಲ್ಸಿರೋದು ಅದೇ ಬೇಕಾಗಿರೋದು. ಒಂದು 50 ಇಲ್ಲ ಒಂದು 50-45 ಕಿಲೋಮೀಟರ್ ಅಷ್ಟೇ ಖಾಲಿ ಗಾಡಿ ಓಡಿಸಿದ್ವಿ ಅಷ್ಟೇ. ಓಕೆ ಸರ್. ಸರ್ವಿಸ್ ಇಂಟರ್ವಲ್ ಸರ್ ಇದು ಎಷ್ಟು ಕಿಲೋಮೀಟರ್ ಇದೆ? ಸರ್ವಿಸ್ ಇದಕ್ಕೆ ಸದ್ಯಕ್ಕೆ ನಾವು ಈಗ ಜನರಲ್ ಸರ್ವಿಸ್ ಇದೆ. ಇವಾಗ ಹೋಗಿಲ್ಲ ನಾವಿನ್ನು. ಇದು ಖಾಲಿ ಆದ್ಮೇಲೆ ಹೋಗ್ಬಿಟ್ಟು ಸ್ವಲ್ಪ ವೀಲರ್ ಅಡ್ಮಿಟ್ ಅದೆಲ್ಲ ಮಾಡೋಣ ಅನ್ಕೊಂಡು. ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಕಿಲೋಮೀಟರ್ ಸರ್ ಇದು ಸರ್ವಿಸ್? 40,000 ಸರ್. 40,000 ಓಡಿದೆಯಾ ಸರ್ ಇದು? ಇಲ್ಲ, 11,000 ಓಡಿ. 11,000 ಇದು ಅಂದ್ರೆ ಜನರಲ್ ಒಂದು ವೀಲ್ ಅಲೈನ್ಮೆಂಟ್ ಅದೆಲ್ಲ ಮಾಡಿಸ್ಬೇಕು. 10,000 ಕಿಲೋಮೀಟರ್ ಆಗಿದೆ ಅಲ್ಲ, ಹೋಗ್ಬಿಟ್ಟು ಒಂದು ಟೈಮ್ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಬೇಕಾಯ್ತು ನಾವು. ಓಕೆ ಸರ್. ಕ್ಯಾಬಿನ್ ನಾವು ನೋಡಿದ್ವಿ ಏನು ಅಂತಂದ್ರೆ ಹಳೆ ಗಾಡಿಗಿಂತ ತುಂಬಾ ಬೆಟರ್ ಆಗಿದೆ. ಇದರ ಕ್ಯಾಬಿನ್ ರೂಫ್ ಟಾಪ್ ಇರ್ಬೋದು, ಎಲ್ಲ ಚೆನ್ನಾಗಿರ್ಬೋದು. ಇದು ರೂಫ್ ಟಾಪ್ ಏನ್ ಮಾಡೋಣ ಈ ಟೈಮ್ ಅಂದ್ರೆ, ಕಾರ್ ಜಾಸ್ತಿ ಬಿಸಿ ಮೇಲ್ಗಡೆಯಿಂದ ಮುಂಚೆ ಒಂದು ಪೇಪರ್ ತರ ಅಂಟಿಸ್ತಾ ಇತ್ತು. ಇವಾಗ ಗ್ಯಾಪ್ ಕೊಟ್ಟಿದ್ದಾನೆ. ಒಂದು 4 ಹಾಕಿದ್ದಾರೆ ಸರ್. ಇದು ಒಂದು 3 ಇಂಚು ಗ್ಯಾಪ್ ಕೊಟ್ಬಿಟ್ಟು ಕಾರ್ಗಳಿಗೆ ಏನ್ ಬರುತ್ತಲ್ಲ ಆ ಕಾರ್ಗಳಿಗೆ ಇರೋ ಒಂದು ರೂಪ ಇದಕ್ಕೆ ಹಾಕಿದ್ದಾರೆ. ಬಿಸಿ ಬರಲ್ಲ, ಬಿಸಿ ಬರಲ್ಲ. ಈಗ AC ಹಾಕಿದ್ರು ಏನಾಗುತ್ತೆ, ಹೊರಗಡೆ ಅದಕ್ಕೆ ಟಚ್ ಆಗಲ್ಲ. ಒಳಗಡೆ ಅದೇನು ನಮ್ ಟಾಪಿಗೆ ಟಚ್ ಆಗಲ್ಲ. ಆ ಟಾಪಿಗೆ ಟಚ್ ಆದ್ರೆ AC ನಿಮ್ ಕೋಲ್ಡ್ ಆಗಲ್ಲ. ಅಂದ್ರೆ ಡ್ರೈವರ್ ಸೇಫ್ಟಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಡ್ರೈವರ್ ಹೆಲ್ತ್ ಚೆನ್ನಾಗಿರ್ತದೆ. ಈಗ ಹಂಗಾಗಿ ಸ್ವಲ್ಪ ಎಷ್ಟೋ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾವುದೇ ವೆಹಿಕಲ್ ಇರಲಿ ಸರ್, ಆಫ್ಟರ್ ಸೇಲ್ಸ್ ಸರ್ವಿಸ್ ಇಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಐಚರ್ ಗಾಡಿ ತಗೊಂಡ್ರೆ ನೀವು ಆಲ್ ಓವರ್ ಇಂಡಿಯಾ ಓಡಾಡ್ತೀರಾ, ನಿಮ್ಮ ಪ್ರಕಾರ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಐಚರ್ ಸಿಗುತ್ತೆ ಸರ್. ಫಸ್ಟ್ ನಮಗೆ ಸ್ಪೇರ್ ಪಾರ್ಟ್ ಸಿಕ್ಕೋದು ಟಾಟಾ ಗಾಡಿ ಸರ್. ನೀವ್ ಯಾವುದೇ ಹಳ್ಳಿಗೆ ಹೋದ್ರು ಟಾಟಾ ಗಾಡಿದು ಬೇಗ ನಮ್ ಕೈಗೆ ಸಿಗುತ್ತೆ. ಈಚರ್ದು ಇವಾಗ ಸದ್ಯಕ್ಕೆ ಮಟ್ಟಿಗೆ ಏನಾಗಿದೆ ಅಂದ್ರೆ, ಅವರು ಮೊಬೈಲ್ ಅಪ್ಲಿಕೇಶನ್ ಇದೆ, ಅವರೇ ಬಂದ್ಬಿಟ್ಟು ರೆಡಿ ಮಾಡಿಕೊಟ್ಟು ಹೋಗ್ತಾರೆ. ಹೌದಾ ಸರ್? ಅದೊಂದು ಚೆನ್ನಾಗಿದೆ. ಅದೊಂದು ಚೆನ್ನಾಗಿದೆ. ಪ್ಲಸ್ ಇವಾಗ ಆಮೇಲೆ ಕೆಲವೊಂದು ಮೇನ್ ಅಂದ್ಕೊಳ್ಳಿ ಅಂತ ದೊಡ್ಡ ಸಿಟಿನೂ ಅಲ್ಲ,
ಉದಾಹರಣೆಗೆ ನಮ್ಮ ತುಮಕೂರು, ಈ ತರ ಹುಬ್ಳಿ, ಚಿತ್ತೂರು, ದಾವಣಗೆರೆ ಈ ತರ ಜಾಗದಲ್ಲೆಲ್ಲ ಇವ್ರದ್ದು ಔಟ್ಲೆಟ್ ಅನ್ನೋದಕ್ಕಿಂತ ಏನ್ ಹೇಳೋದು ಶೋರೂಮ್ ಇನ್ನೊಂದು ಸರ್ವಿಸ್ ಸೆಂಟರ್ ಆ ತರ ಇರೋದ್ರಿಂದ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಅಷ್ಟು ಏನಿಲ್ಲ. ಒಂದ್ ಸ್ವಲ್ಪ ಸರ್ ಇದ್ರದ್ದು ಎಕ್ಸ್ಟೆಂಡೆಡ್ ವಾರಂಟಿ ಬಗ್ಗೆ ಹೇಳಿ ಸರ್, ಏನ್ ಹೇಳಿದ್ದಾರೆ? ಶೋರೂಮ್ ಅಲ್ಲಿ ಇಂಜಿನ್ ವ್ಯಾರಂಟಿ ಕೊಟ್ಟಿದ್ದಾರೆ. ಹ್ಮ್. ಔಟ್ ಸೈಡ್ ಮಾಡೋದ್ರಿಂದ ಅವ್ರು ವ್ಯಾರಂಟಿ ಕೊಡಲ್ಲ. ಅವ್ರ ಶೋರೂಮ್ ಅಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಅದಕ್ಕೆ ವ್ಯಾರಂಟಿ ಕೊಡ್ತಾರೆ, ಗ್ಯಾರಂಟಿನು. ಸರ್ ಇವಾಗ ಗಾಡಿ ತಗೊಳೋತಿಗೆ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಎಕ್ಸ್ಟ್ರಾ ಅಮೌಂಟ್ ತಗೊಳ್ತಾರೆ, ನಿಮ್ ಜೊತೆ ತಗೊಂಡಿದ್ದಾರಾ? ಇಲ್ಲ ತಗೊಂಡಿದ್ದಾರೆ. ಹ್ಮ್. ನಾವು ಅದಕ್ಕೆ ಅಪ್ಲಿಕೆ ಇದನ್ನು ಮಾಡಿದ್ವಿ. ಹ್ಮ್. ನಮ್ಗೆ ಇರ್ಲಿ, ಯಾಕಂದ್ರೆ ಲಾಂಗ್ ರೂಟ್ ಗಾಡಿ ಇರೋದ್ರಿಂದ ಹೌದು. ಸ್ವಲ್ಪ ನಮ್ಗೆ ಫ್ಯೂಚರ್ ಅಲ್ಲಿ ಅನುಕೂಲ ಅನುಕೂಲ ಆಗುತ್ತೆ ಆಗುತ್ತೆ. ಪೇ ಮಾಡಿದ್ವಿ. ಓಕೆ ಸರ್, ಎ ಸಿ ಬಗ್ಗೆ ಮಾತಾಡೋಣ ಸರ್. ಎ ಸಿ ಏನು ಅಂತಂದ್ರೆ ಇತ್ತೀಚೆಗೆ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಇವಾಗ ಎಲ್ಲಾ ಕಂಪನಿಯವರು ಎ ಸಿ ಬಿಡ್ತಾ ಇದ್ದಾರೆ. ಹ್ಮ್. ಅದೇ ಆಕ್ಚುಲಿ ಎಲ್ಲರಿಗೂ ಒಳ್ಳೇದು. ಹೌದು. ಲಾಂಗ್ ರನ್ ನೋಡಿದ್ರೆ ಪ್ರತಿ ಡ್ರೈವರ್ದು ಹೆಲ್ತ್ ಇಂದ ಹಿಡಿದು ಈ ಒಂದು ಪ್ರೊಫೆಷನ್ಗೂ ತುಂಬಾ ಒಳ್ಳೇದು. ಇನ್ನಿನ್ನು ಡ್ರೈವರ್ಗಳೆಲ್ಲ ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ಎಲ್ಲ ಯೂನಿಫಾರ್ಮ್ ಹಾಕೊಂಡೇ ಓಡಾಡ್ತಾರೆ. ಹೌದು. ಅದು ಮಾತ್ರ ಪಕ್ಕ. ಫಾರಿನ್ ತರ ಟೈ ಬೆಲ್ಟ್ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡೇ ಓಡಾಡ್ತಾರೆ. ಆ ದಿನಗಳು ದೂರ ಇಲ್ಲ. ಸರ್ ಈ ಒಂದು ಗಾಡಿದು ಎ ಸಿ ಬಗ್ಗೆ ಹೇಳಿ ಸರ್, ಹೇಗಿದೆ ಎ ಸಿ? ಹೇಗೆ ಅನ್ಸ್ತು ನಿಮಗೆ? ಎಸಿ ಚೆನ್ನಾಗಿದೆ ಸರ್ ಇದೇ ಫಸ್ಟ್ ಗಾಡಿನ ನೀವು ಎ ಸಿ ಓಡಿಸಿದ್ದು? ನಮ್ ಫಸ್ಟ್ ಗಾಡಿ ಎಸಿ ಗಾಡಿ ಇದು. ಎಸಿ ಗಾಡಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನಾವೇ ನೈಟ್ ಎಲ್ಲ ಹಾಕಲಿಕ್ಕೆ ನಾವು ಒಂದ್ ಟೈಮ್ ಗಾಡಿಯಲ್ಲಿ ಕೂತ್ಕೊಂಡ್ರೆ 300 ಕಿಲೋಮೀಟರ್ ವರೆಗೂ ಇಳಿಯಲ್ಲ. 300 ಕಿಲೋಮೀಟರ್ ಎಸಿ ಹಾಕಿದ್ರೆ ಕೋಲ್ಡ್ ನಿದ್ದೆ ಬರುತ್ತೆ ಅನ್ನೋ ನನ್ನ ಪರ್ಸನಲಿ ಇಂಟೆನ್ಷನ್. ಬೇರೆ ಡ್ರೈವರ್ಗಳಿಗೆ ಅವ್ರಿಗೆ ಅಡ್ಜಸ್ಟ್ ಆಗಿರ್ಬೋದು. ನಮ್ಗೆ ಆಗ್ತೀವಿ ಈ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಆ ಟೈಮಲ್ಲಿ ಎಸಿ ಓಡಿಸ್ತೀವಿ. ತುಂಬಾ ಕ್ಲಿಯರ್ ಆಗಿ ಬರ್ತಾ ಇದೆ ಅಲ್ವಾ ಸರ್? ಹೊಸ ಗಾಡಿ ಇರೋದ್ರಿಂದ ಫಿಲ್ಟರ್ ಗಿಲ್ಟರ್ ಎಲ್ಲ ಕ್ಲೀನ್ ಆಗಿದೆ. ಫೋರ್ಸ್ ಆಗೇ ಬರುತ್ತೆ. ಸ್ವಲ್ಪ ಒಳ್ಳೆ ಗಾಡಿ ಬರುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಎ ಸಿ ಬೇಕಾ ಸರ್ ಲಾರಿಗೆ? ಇದ್ರ ಒಳ್ಳೇದಲ್ಲ ಸರ್. ಇದ್ರ ಒಳ್ಳೇದಲ್ಲ ಸರ್? ಡ್ರೈವರ್ಗಳು ಕಷ್ಟ ನೋಡಿ. ಇವಾಗ ನೋಡಿ ಇಲ್ಲಿ ನಿಂತಿದ್ವಿ, ಈ ಬೆವ್ರು ಬರ್ತಾ ಇದೆ. ಸ್ವಲ್ಪ ಒಂದು 10 ನಿಮಿಷ ಎಸಿ ಹಾಕೊಂಡಾಗ ಸ್ವಲ್ಪ ನಮಗೂ ಸಮಾಧಾನ ಆಗುತ್ತೆ. ಹೌದು, ಕರೆಕ್ಟ್ ನೀವ್ ಹೇಳ್ತಿರೋದು. ಓಕೆ ಸರ್, ಯಾವ ಟೈಪ್ ಲೋಡ್ ಟ್ರಾನ್ಸ್ಪೋರ್ಟ್ ಹಾಕಿದೀರಾ ಸರ್? ಯಾವ ಟೈಪ್ ಲೋಡ್ ಅಲ್ಲಿ ಹೊಡೆದಿದ್ದೀರಾ ಸರ್ ಇದರಲ್ಲಿ? ಆಕ್ಚುಲಿ ನಮ್ ನೋಡಿ ಓಪನ್ ಬಾಡಿ ಏನಂದ್ರೆ ಯೂನಿವರ್ಸಲ್ ಯಾವ್ದು ಬೇಕಾದ್ರೂ ಯಾವ್ದಲ್ಲಿ ಹಾಕಿದ್ದೀರಾ? ನಾವು ಜಾಸ್ತಿ ಇಲ್ಲಿಂದ ಈಗ ಸದ್ಯಕ್ಕೆ 1 ತಿಂಗಳಿಂದ ನಾವು ಲೋಡ್ ಮಾಡ್ತಾ ಇರೋದು ಏನಂದ್ರೆ ಈ ಕಡೆಯಿಂದ ನಾವು ಮ್ಯಾಂಗೋ ಲೋಡ್ ಆಗ್ತಾ ಇತ್ತು. ನಮ್ಗೆ ಕೋಲಾರದಿಂದ ಕೋಲಾರ ಆಗುತ್ತೆ, ಕೃಷ್ಣಗಿರಿ ಆಗುತ್ತೆ. ಇಲ್ಲಿಂದ ನಾವು ಹೋಗ್ತಾ ಇರೋದು ಜೈಪುರ್ ಹೋಗ್ತಾ ಇದ್ವಿ. ಜೈಪುರ್, ಜೋಧ್ಪುರ್ ಹೋಗ್ತಾ ಇದ್ವಿ ಮ್ಯಾಂಗೋ ಸದ್ಯಕ್ಕೆ. ಈಗ ಆ ಕಡೆಯಿಂದ ರಿಟರ್ನ್ ನಾವು ಬರ್ಬೇಕಂದ್ರೆ ದಾಳಂಬಿ ಬರುತ್ತೆ. ದಾಳಂಬಿ ಸಿಕ್ಕುತ್ತೆ. ಅದಿಲ್ಲಂದ್ರೆ ಇವಾಗ ಈ ತರ ಡ್ರೈ ಐಟಮ್ ಬರುತ್ತೆ, ಇಲ್ಲ ಸ್ಟೇಷನರಿ ಸಿಕ್ಕುತ್ತೆ. ಸದ್ಯಕ್ಕೆ ನಾವು 5ನೇ ಟ್ರಿಪ್ ಅಲ್ಲ, ಹಂಗಾಗಿ ಈ ಕಡೆಯಿಂದ ಮ್ಯಾಂಗೋ ತಗೊಂಡೋಗಿದ್ದು. ಅಲ್ಲಿಂದ ದಾಳಂಬ್ರಿ ಒಂದು ಟ್ರಿಪ್ ಬಂತು. ಈಗ 2ನೇ ಟ್ರಿಪ್ಗೆ ಇದು ಅಮೂಲ್ ತಗೊಂಡ್ಬಂದಿರಾ ಸರ್? ಈ ಗಾಡಿ ರಫ್ ಯೂಸ್ ಮಾಡೋರಿಗೆ ತಗೋಬೋದಾ ಸರ್? ಸಜೆಸ್ಟ್ ಮಾಡ್ತೀರಾ? ರಫ್ ಯೂಸ್ ಮಾಡಿದಷ್ಟು ಎಕ್ಸ್ಪೆನ್ಸಿವ್ ಜಾಸ್ತಿ, ಖರ್ಚುಗಳು ಜಾಸ್ತಿ ಆಗುತ್ತೆ. ಕೆಲಸ ಅಂದ್ರೆ ಕೆಲವ್ರದ್ದು ಕೆಲಸನೇ ರಫ್ ಯೂಸ್ ಇರುತ್ತಲ್ಲ ಸರ್? ಅದು ನೋಡಿ ಸರ್, ಏನಾಗುತ್ತೆ ಅಂದ್ರೆ ಎಲ್ಲ ಡ್ರೈವರ್ ರಫ್ ಯೂಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಕೆಲವೊಬ್ರು ಬೆರಳೆಣಿಕೆ ಡ್ರೈವರ್ಗಳು ಅಲ್ಲ, ಡ್ರೈವರ್ ಅಲ್ಲ ಸರ್, ಕೆಲವೊಂದು ಅಪ್ಲಿಕೇಶನ್ ರಫ್ ಯೂಸ್ ಇರುತ್ತಲ್ಲ ಸರ್? ಅದು ನಾವು ಮುಂಚೆನೆ ಅದು ಯೋಚನೆ ಮಾಡಬೇಕು ಅದ್ರ ಬಗ್ಗೆ. ಅದಕ್ಕೆ ಬೇಕಾದ ಗಾಡಿಗಳನ್ನ ತಗೋಬೇಕು. ಕರೆಕ್ಟ್. ಓಕೆ ಸರ್, ಕ್ರೂಸ್ ಕಂಟ್ರೋಲ್ ಮತ್ತೆ ಫ್ಯೂಲ್ ಕೋಚಿಂಗ್ ಫೀಚರ್ಸ್ ಎಲ್ಲ ಇದೆ, ಅದನ್ನ ನೀವು ಯೂಸ್ ಮಾಡ್ತೀರಾ? ಇಲ್ಲ, ಕ್ರೂಸು ಅದು ಏನಾಗುತ್ತೆ ಅಂದ್ರೆ ಸರ್, ನಾವು 100+ ಹೋದಾಗೆ ಅದು ಯೂಸ್ ಮಾಡ್ಬೇಕು. ಅಷ್ಟು ಹೋದಂಗೆ ನಮ್ ಮೈಲೇಜ್ ಕಟ್ ಆಗುತ್ತಲ್ಲ, ಅದು ಅವಶ್ಯಕತೆ ಇಲ್ಲ. ಅದು ಒಳ್ಳೇದೇ, ಸೇಫ್ಟಿಗೆ ಘಾಟ್ ಸೆಕ್ಷನ್ ಯೂಸ್ ಆಗುತ್ತೆ. ಅದು ನಮ್ಗೆ ಅದು ಅವಶ್ಯಕತೆ ಇಲ್ಲ. ಅದು ಏನಕ್ಕೆ ಅಷ್ಟೆಲ್ಲ ಹೋಗೋದ್ರಿಂದ ನಮಗೂ ಸೇಫ್ಟಿ ಅಲ್ಲ, ಗಾಡಿಗೂ ಸೇಫ್ಟಿ ಅಲ್ಲ, ಮಾಲ್ ಹಿಂದ್ಗಡೆ ಮಾಲ್ ಇರ್ತಲ್ಲ ಅದಕ್ಕೂ ಸೇಫ್ಟಿ. ಸರ್ ಈ ವೆಹಿಕಲ್ ಅಲ್ಲಿ ಏನು ಅಂತಂದ್ರೆ ಟೆಕ್ನಾಲಜಿನ ಫುಲ್ ತುಂಬಿಸಿ ಕಳ್ಸಿದ್ದಾರೆ ಸರ್. ನಿಮಗೆ ಟೆಕ್ನಾಲಜಿ ಇದ್ರಲ್ಲಿ ಇಷ್ಟ ಆಗ್ತಿದ್ಯಾ, ಇನ್ನೂ ಬೇಕು ಅಂತ ಅನ್ಸ್ತಾ ಇದೆಯಾ? ಟೆಕ್ನಾಲಜಿ ಎಲ್ಲ ಆಯ್ತಲ್ಲ ಸರ್, ಏನು ಅಂತಂದ್ರೆ ಎ ಸಿ ಇರ್ಬೋದು, ನಿಮ್ದು ಕ್ರೂಸ್ ಕಂಟ್ರೋಲ್ ಇರ್ಬೋದು, ಏನಂತಂದ್ರೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಇರ್ಬೋದು. ಇಲ್ಲ, ಬೇಕು ಅನ್ನೋದ್ಕಿನ ಇವಾಗಿರೋ ನೋಡಿ ಇಂಡಿಯಾದಲ್ಲಿ ಹೈವೇಗಳು ಹೆಂಗಿದೆ ಅಂದ್ರೆ ಸರ್, ಕಂಪೇರ್ ಮಾಡಿದ್ರೆ ನಾವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಹೊರಗಡೆ ಫಾರಿನ್ ರೋಡ್ ಹಂಗಿದೆ ಹಿಂಗಿದೆ ಅಂತ ನೋಡ್ತಾ ಕೇಳ್ತಾ ಇದ್ದದ್ದು. ಈಗ ನಮ್ಮ ದೇಶದಲ್ಲೇ ಹಂಗಿದೆ ರೋಡ್ಗಳು. ನೀವು ಅಷ್ಟು ಇಲ್ಲಿಂದ ಕಾಶ್ಮೀರವರೆಗೂ ಹೋದ್ರಿ, ಮತ್ತೆ ಘಾಟ್ ಸೆಕ್ಷನ್ಗಳೆಲ್ಲ ಗುಡ್ಡಗಳು ಕೊರೆದು ರೋಡ್ ಮಾಡವ್ರೆ. ರೋಡು ಚೆನ್ನಾಗಿದೆ, ಗಾಡಿಗಳನ್ನು ಸ್ಪೀಡ್ ಇನ್ನೂ ಇನ್ಕ್ರೀಸ್ ಮಾಡ್ತಾ ಇದ್ರೆ. ಕೆಲವೊಂದು ಹೈವೇಗಳು ಇದೆ, ಹೆಂಗೆ ನೋಡಿ ಈಗ ಇಲ್ಲಿ ಕೋಲಾರದ ಎಕ್ಸ್ಪ್ರೆಸ್ ಹೈವೇ ಮಾಡವ್ರೆ, ಅದು ಚೆನ್ನೈ ಟು ಬೆಂಗಳೂರು ಅರ್ಧ ರೋಡ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಸ್ಪೀಡ್ ಲಿಮಿಟ್ 100 ಅಂತ 100 ನಮ್ದೇ ಇದೆಯಲ್ಲ ಸರ್, ಮೈಸೂರು ಬೆಂಗಳೂರು ಇದೆ, ಅಲ್ಲಿ 100 ಇದೆ. ಅದು ಆ ಜಾಗಕ್ಕೆ ಏನಾಗುತ್ತೆ ಅಂದ್ರೆ ಇದು ಸೇಫ್ಟಿ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಏನ್ ಮಾಡಿದಾರೆ ಅಂದ್ರೆ ಕ್ಯಾಮ್ರಾಗಳು ಐತೆ, ಅಲ್ಲೇ ಹೈವೇ ಅದು ಇನ್ನೂ ಹೊಸ ರೋಡ್ ಬೇರೆ. ನೀವು 100 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಆಗಿದ್ರೆ ಗಾಡಿ 100 ಸ್ಪೀಡ್ ಹೋಗುತ್ತೆ. ಇದಕ್ಕೆ ಆದಂತ ಸ್ವಲ್ಪ ಫ್ಯೂಚರ್ ಬೇಕಾಗುತ್ತೆ. ಏನಂದ್ರೆ ಫ್ರಂಟ್ ಕ್ಯಾಮ್ರಾ, ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಬೇಕಾಗುತ್ತೆ, ಇಲ್ಲ ಅಲ್ಲಿ ಹೈವೇ ಪೆಟ್ರೋಲ್ ದವ್ರು ಬೇಕಾಗುತ್ತೆ. ಈ ಗಾಡಿಗೆ ಅವರು ಅದೊಂದು ಇವರೇ ಒಂಥರ ಹೆಂಗೆ ಬ್ಲ್ಯಾಕ್
ಬಾಕ್ಸ್ ಅಂತ ಬರುತ್ತಲ್ಲ ಆ ಥರ ಏನೋ ಮಾಡ್ಬೋದಾಗಿತ್ತು ಅಂತ ನಂದು ಅನಿಸಿಕೆ. ಅದೇ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೆ ಗೊತ್ತಾಗುತ್ತೆ. ಈಗ ರೋಡ್ಗಳು ಚೆನ್ನಾಗಿದ್ದಂಗೆಲ್ಲ ಜನಗಳು ಸ್ಪೀಡ್. ಸರ್ ಇದಕ್ಕೆ ಡ್ಯಾಶ್ ಕ್ಯಾಮ್ ಎಲ್ಲ ಬರುತ್ತಾ ಸರ್? ಬಂದಿಲ್ಲ, ನಾವು ಆರ್ಡರ್ ಮಾಡಿದ್ದೀವಿ, ಹಾಕ್ಸಿ ಯಾಕಂದ್ರೆ ಲಾಂಗ್ ರನ್ ಹೋಗೋ ಗಾಡಿ ಅಲ್ಲ ಇರ್ಲಿ ಅಂತ. ಈಗ ರೋಡ್ ರ್ಯಾಬರಿಗಳು ಜಾಸ್ತಿ ಆಗ್ಬಿಟ್ಟು ಸರ್. ಸರ್ ನಿಮಗೆ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆಯಾ ರೋಡ್ ನಮ್ಗೆ ಈ ಗಾಡಿಯಲ್ಲಿ ಆಗಿದೆ, ನಮ್ ಗಾಡಿಯಲ್ಲಿ ಆಗಿಲ್ಲ. ಬೇರೆ ಗಾಡಿಯಲ್ಲಿ ನಾಗ್ಪುರ್ ಹೋಗ್ಬೇಕಾದ್ರೆ ಅಲ್ಲಿ ಆದಿಲಾಬಾದ್ ಫಾರೆಸ್ಟ್ ಬರುತ್ತೆ, ಅಲ್ಲಿ ಏನದು ಆದ್ಮೇಲೆ ಘಾಟ್ ಸೆಕ್ಷನ್ ಶುರು ಆಗುತ್ತೆ, ಆ ಲೈವ್ ಅಲ್ಲೇ ಆಗಿದೆ. ಹೌದಾ ಸರ್? ಲೈವ್ ಅಲ್ಲೇ ನಮ್ ಗಾಡಿಗೆ ಆಗಿಲ್ಲ, ಬೇರೆ ಗಾಡಿ ನಾವ್ ಹಿಂದೆ ಹೋಗ್ತಾ ಇದೀವಿ, ಮುಂದ್ಗಡೆ ಗಾಡಿಗೆ ಟೂ ವೀಲರ್ ಅಲ್ಲಿ ಬಂದ್ಬಿಟ್ಟು ಆ ಡ್ರೈವರ್ಗೆ ಆ ಗಾಡಿಗೆಲ್ಲ ಹಿಂದ್ಗಡೆಯಿಂದ ಇದು ಕಟ್ ಮಾಡಿ ಅಲ್ಲೇ ಒಳಗಡೆ ಇರೋ ಬಾಕ್ಸ್ಗಳೆಲ್ಲ ಕೆಳಗಡೆ ಕಡಿದು ನಾವು ಅವ್ರಿಗೆ, ಯಾಕಂದ್ರೆ ನಾವು ಜಾಸ್ತಿ ನಿಲ್ಸಿ ಹೇಳಂಗೂ ಇಲ್ಲ, ಯಾಕಂದ್ರೆ ನಮ್ಗೆ ಪ್ರಾಣಾಪಾಯ ಆಗ್ಬಿಡುತ್ತೆ. ಮತ್ತಿನ್ನೇನು ಸರ್, ಯಾವ್ದೋ ಏರಿಯಾ ಕೆಲವೊಂದು ನಮ್ಮ ಸಿಗ್ನಲ್ಗಳು ಇರ್ತವೆ, ಆ ಸಿಗ್ನಲ್ ಮೇಲೆ ಅವ್ರು ಅರ್ಥ ಮಾಡ್ಕೋಬೇಕು ಡ್ರೈವರ್, ಅವ್ರಿಗೆ ಡ್ರೈವರ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸರ್ ಈ ಪ್ರೈಸ್ ರೇಂಜ್ಗೆ ಈ ವೆಹಿಕಲ್ ಓಕೆನಾ ಸರ್? ಓಕೆ ಸರ್. ಏನಿದೆ ಅಂದ್ರೆ ನೋಡಿ, ಇದಕ್ಕೆ ನಮ್ಮ ಗಾಡಿಗೆ 48,000 ಚಿಲ್ಲರೆ EMI ಇದೆ. ಗಾಡಿ ಆಲ್ಟ್ ಆಗ್ಬಾರ್ದು. ನೀವು ಸಿಂಗಲ್ ಡ್ರೈವರ್ ಮಾಡ್ತೀನಿ ಅಂದ್ರೂ ನೀನು ಲಿಮಿಟೆಡ್ ಅಲ್ಲಿ ಓಡಿಸ್ಕೊ. ನನ್ನ ಎವರೇಜ್ ಇಷ್ಟು ಡೈಲಿ ನನ್ನ ಒಬ್ಬ ಡ್ರೈವರ್ ಮಿನಿಮಮ್ ಅಂದ್ರೆ 450 500 ಕಿಲೋಮೀಟರ್ ಓಡಿಸಿ ರೆಸ್ಟ್ ಬೇಕು. ಹೌದು, ಬೇಕೇ ಬೇಕು. ಪ್ರತಿ 150-200 ಕಿಲೋಮೀಟರ್ ಒಂದು ಸ್ಟಾಪ್ ಮಾಡ್ಕೊಂಡು ಓಡಿಸಿದ್ರೆ ಮಾಡ್ಕೋಬಹುದು. ಲೋಡು ಸಿಗ್ಬೇಕು, ಸ್ವಲ್ಪ 4 ಜನ ಪರಿಚಯ ಇರ್ಬೇಕು ಟ್ರಾನ್ಸ್ಪೋರ್ಟ್ ಅವರು. ನೀನು ಸೋಮಾರಿ ಬಿದ್ದರೆ ಕಷ್ಟ ಆಗುತ್ತೆ. ಸೋಮಾರಿ ಬಿದ್ದರೆ ನೀನು ಡೌನ್ ಪೇಮೆಂಟ್ ಸಿಕ್ಕಲ್ಲ, ಏನು ಸಿಗಲ್ಲ. ನೀವೇನೋ ಯಾರಾದ್ರೂ ಸೆಕ್ಯೂರಿಟಿ ಹಾಕಿದ್ರೆ ಇಲ್ಲ ಯಾವ್ದ್ರ ಮೇಲೆ ನೀವು ಜಮೀನ್ ಮೇಲೆನೋ ಮನೆ ಮೇಲೆ ಲೋನ್ ತಗೊಂಡಿದ್ರೆ ಅದಕ್ಕೂ ತೊಂದರೆ ಆಗುತ್ತೆ. ಹಂಗೆ ಸೋಮಾರಿ ಬೀಳ್ದಾರಂಗೆ ನೀನು ಕರೆಕ್ಟ್ ನಿನ್ನ ಕೆಲಸ ನೀನು ಮಾಡ್ಕೊಂತ ಹೋದ್ರೆ ಮಾಡ್ಕೋಬೋದು. 50,000 EMI ಅಂದರೆ ಎವ್ರಿ ಡೇ ನಾವು 2,000 ರೂಪೀಸ್ ಅರ್ನ್ ಮಾಡಲೇಬೇಕು ಸರ್, ಮಾಡಲೇಬೇಕು. 2,000 ರೂಪೀಸ್ ಅರ್ನ್ ಮಾಡಲೇಬೇಕು. ಹಂಗಿದ್ದಾಗೆ ಇದು ಸಂಬಳ ಅಂತ ನಾವು ತೆಗಿಬೇಕಲ್ಲ. ಹೌದು ಸರ್. ಮತ್ತೆ ಡಬಲ್ ಡ್ರೈವರ್ ಬೇರೆ, ನಾವು ಲಾಂಗ್ ಗಾಡಿ. ಹೌದು. ಅದಾದ್ಮೇಲೆ ರೋಡ್ ಎಲ್ಲ ಹಂಚ್ಕೊಂಡು ಹೋಗ್ಬೇಕಲ್ಲ ಸರ್. ಈ ಸದ್ಯಕ್ಕೇನೋ ಥ್ಯಾಂಕ್ ಯು ಸೆಂಟ್ರಲ್ ಗೌರ್ಮೆಂಟ್ ಅನ್ಕೋಬೇಕು, ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ. ಚೆಕ್ ಪೋಸ್ಟ್ಗಳೆಲ್ಲ ಕೆಲವೊಂದು ಜಾಗದಲ್ಲೆಲ್ಲ ತೆಗೆದ್ಬಿಟ್ಟಾರೆ. ಇವಾಗ ಬಾರ್ಡರ್ ಪೋಸ್ಟ್ RTO ಈ ಮುಂಚೆಲ್ಲ ಏನ್ ಸರ್ ನಮ್ಮನ್ನ ಒಂಥರ ಬಿಟ್ಟಿರೋ ರಕ್ತ ಅಷ್ಟು. ಇವಾಗ ಥ್ಯಾಂಕ್ ಯು ಸೆಂಟ್ರಲ್ ಗೌರ್ಮೆಂಟ್ ನಿತಿನ್ ಗಡ್ಕರಿ ಅವ್ರಿಗೆ, ಎಷ್ಟೋ ಚೆಕ್ ಪೋಸ್ಟ್ಗಳನ್ನ ತೆಗೆದುಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಇವಾಗೂ ಅಲ್ಲೆಲ್ಲ ಹಿಂಸೆ ಮಾಡ್ತಾರೆ ಪೊಲೀಸರು. ಸ್ವಲ್ಪ ದಿನ ಸರಿ ಆಗ್ಬೋದು ಹೇಳಾಗ. ಓಕೆ ಸರ್, ಏನು ಅಂತಂದ್ರೆ ಈ ವೆಹಿಕಲ್ ನ ತಗೊಂಡವರು ದುಡಿಮೆ ಮಾಡ್ಬೋದಾ ಸರ್? ಪ್ರಾಫಿಟೇಬಲ್ ಇದೆಯಾ? ಲಾಭದಾಯಕ ಅಂದ್ರೆ ಸರ್ ಏಕ್ದಮ್ ನಾವು ಒಂದು ಲೆವೆಲ್ಗೆ ಬರ್ತೀವಿ ಅನ್ನಂಗಿಲ್ಲ, ಕೆಳಗಡೆ ಹೋಗ್ತೀವಿ ಅನ್ನಂಗಿಲ್ಲ. ರಾಯಲ್ ಆಗಿ ಜೀವನ ಮಾಡ್ಬೋದು, ಆರಾಮಾಗಿ ಕುಟುಂಬನ ಸಾಕೊಂಡು ಸ್ವಾಭಿಮಾನಿಯಾಗಿ ಬದುಕಬಹುದು. EMI ಕಟ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಇರ್ಬೋದು. ಅಂತ ಲಾಸ್ ಆಗತ್ತಾರ ಎಲ್ಲ ಸೋಮಾರಿ ಬಿದ್ರೆ ಲಾಸ್ ಆಗುತ್ತೆ. ಸೋಮಾರಿ ಬಿದ್ರೆ ಆಗಲೇ ಹೇಳಿದ್ರಿ ನೀವು, ಸೋಮಾರಿ ಬಿದ್ರೆ ಲಾಸ್ ಆಗುತ್ತೆ. ಸರ್ ಇದೇ ಚಾನ್ಸ್ ಸಿಕ್ಕಿದ್ರೆ ಈಗ ನಿಮ್ಮ ಕಂಪನಿಗೆ ಇನ್ನೊಂದು ವೆಹಿಕಲ್ ಬೇಕು ಅಂತಂದ್ರೆ ಇದೇ ವೆಹಿಕಲ್ ನ ತಗೊಳ್ತೀರಾ ಸರ್, ಇಲ್ಲ ಬೇರೆ ಯಾವ್ದಾರು ಗಾಡಿ ತಗೊಳ್ತೀರಾ ಸರ್? ಇಲ್ಲ, ಇದೇ ಕನ್ಸಿದೆ, ಇದನ್ನ ತಗೊಳ್ಳೋಣ. ಇದು ನೆಕ್ಸ್ಟ್ ಬಂದ್ರೆ ಇದೇ ಗಾಡಿ ತಗೊಳ್ಳೋಣ ಇದೆ ಈ ಪರ್ಫಾರ್ಮೆನ್ಸ್ ಇದೇ ಇರ್ಲಿ ಅನ್ಕೊಂಡು ನಮ್ದು ಒಂದು ದೊಡ್ಡ ಕನಸು ಇದೆ. ನೋಡೋಣ, ಇನ್ನು ಸ್ವಲ್ಪ ದಿನ ಹೋಗ್ಲಿ. ಓಲೋದಲ್ಲಿ ಯಾವ ಮಾಡಲ್ ತಗೊಳ್ತೀರಾ ಸರ್? ಇಲ್ಲ, ದೊಡ್ಡ ಗಾಡಿ ಬೇಡ, ಚಿಕ್ಕ ಗಾಡಿ ಒಂದು ನೋಡೋಣ ಅಂತ. ಚಿಕ್ಕದ್ ಬರ್ತಾ ಇದೆ, ಅದು ಈಗ ಎಷ್ಟು 16 ಟನ್ ಏನೋ ಹೇಳಿದ್ದೀನಿ. ಆ ತರದ್ ಏನಪ್ಪ ಅಂದ್ರೆ ಫ್ಯೂಚರ್ ನೋಡೋಣ, ಇದೆಲ್ಲ ಕ್ಲಿಯರ್ ಆಗ್ಲಿ. ಸರ್ ನಾನೇ ಬಂದು ಇನ್ನೊಂದ್ಸತಿ ಖಂಡಿತ ಓಕೆ ಸರ್, ಇನ್ನೊಂದು ಏನು ಅಂತಂದ್ರೆ ಈ ವೆಹಿಕಲ್ಗೆ ರೇಟಿಂಗ್ ಎಷ್ಟು ಕೊಡ್ತೀರಾ ಸರ್? 10ಕ್ಕೆ ನೋಡಿ ಸರ್, ಇದಕ್ಕೊಂದು ಕಟ್ ಮಾಡ್ತಾ ಇದ್ದೀನಿ. ಫುಲ್ 1 ಮಾರ್ಕ್ಸ್ ಇದಕ್ಕೆ ಕಟ್ ಆಗುತ್ತೆ, ಒಂದು ಕಟ್ ಆಗುತ್ತೆ. ಮಿಕ್ಕಿರೋದೆಲ್ಲ ಓಕೆ, ಒಂದು 8.5 ವರೆಗೆ. 8.5 ಅಂದ್ರೆ 10ಗೆ 8.5 ಕೊಡ್ತಾರೆ. ಗುಡ್ ಸರ್, 8.5 ಸ್ಕೋರ್ ಮಾಡಿದಲ್ಲ, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ 1.5 ಇದಕ್ಕೆ ಕಟ್ ಮಾಡೋಕೆ ಇದ್ರದ್ದೇ ಮೇನ್ ದೊಡ್ಡ ಪ್ರಾಬ್ಲಮ್. ಅದೇ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದು ಹೇಳ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ, ಸುಮ್ನೆ ಹೇಳೋದಿಲ್ಲ. ಓಕೆ ಸರ್, ಈಗ ಈ ಒಂದು ವೆಹಿಕಲ್ ತಗೊಳ್ಳೋರಿಗೆ ನಮ್ಮ ಒಂದು ವಿಡಿಯೋ ನೋಡಿ ಏನು ಮೆಸೇಜ್ ಕೊಡ್ತೀರಾ ಸರ್? ಹೊಸಬರು ನೋಡಿ, ಇವಾಗ ನಿರುದ್ಯೋಗದ್ದು ತುಂಬಾ ಸಮಸ್ಯೆ ಇದೆ ದೇಶದಲ್ಲಿ. ಕೆಲಸ ಹುಡ್ಕೊಳ್ಳೇಬೇಕು. ಕಲ್ತಿರೋಂಥವ್ರು ನೀವು ಸ್ವತಂತ್ರವಾಗಿ ನಾನು ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದೀನಿ, ನಂದೇ ಆದಂತ ಒಂದು ಗತ್ತಲ್ಲಿ ಬದುಕ್ಬೋದು, ತಗೋಬಹುದು. ಆದ್ರೆ ಸೋಮಾರಿ ಬಿದ್ದು 4 ರೂಪಾಯಿ ದುಡ್ಡು ಬಂತ ಅಂತೇಳಿ ಶೋಕಿ ಮಾಡಿದ ಅಂದ್ರೆ ತಂದೆ ತಾಯಿಗೂ ಭಾರ, ಆಮೇಲೆ ನಿಮ್ಮ ಮರದಿ ನೀವೇ ಕಳ್ಕೊಡ್ತೀರ. ಮತ್ತೆ ಏನಾಗುತ್ತಂದ್ರೆ ಅದು ಒಂಥರ ಮನಿಗೂ ಆಗಬಾರ್ದು. ಸಂಪಾದನೆ ಮಾಡಿ, ನೀವು ಕಷ್ಟ ಬೆಳಿ, ದುಡ್ಡು ಬರ್ತಾರೆ, ನೀವು ಶೋಕಿ ಮಾಡಿ ರಾಯಲ್ ಆಗಿ ಬದುಕ್ಬೋದು. ಒಳ್ಳೆ ಹೋಟ್ಲಲ್ಲೇ ಊಟ ಮಾಡಿ, ಒಳ್ಳೆ ಬಟ್ಟೆನೆ ಧರಿಸಿ, ಚೆನ್ನಾಗಿರಿ, ದುಡೀರಿ. ಅಂದ್ರೆ ಕಷ್ಟ ಬೀಳ್ಬೇಕು. ಸುಮ್ನೆ ಕೂತ್ಕೊಂಡಲ್ಲಿ ನಾನು ಶೋಕಿ ಮಾಡ್ತೀನಿ, ಸಾಲ ಮಾಡಿ EMI ಕಟ್ಟಿ ನೀವು ಏನು ಡೌನ್ ಪೇಮೆಂಟ್ ಮಾಡಿದ್ರೆ ಅದು ಹೊಂಟೋಗುತ್ತೆ, ಗಾಡಿನ ಹೊಂಟೋಗುತ್ತೆ, ಮತ್ತೆ ಇನ್ನೊಂದ್ಸಲ ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ, ಎಲ್ಲ ಬರೋರ್ಗು ವೆಲ್ಕಮ್. ಕೆಲಸ ಮಾಡು, ಕಷ್ಟ ಬಿದ್ದು ಕೆಲಸ ಮಾಡ್ಬೇಕು. ನೀವು ಟೈಮ್ ಪಾಸ್ ಮಾಡ್ತೀನಿ ಅಂದ್ರೆ
ಬರ್ಲೇಬೇಡಿ, ಟೈಮ್ ಪಾಸ್ ಮಾಡ್ತಾರೆ ಹೌದು, ಬರ್ಬೇಡಿ. ಹೌದು. ಯಾರೋ 4 ಜನ ಆ ರೋಡ್ ಇಲ್ಲಿಂದ ಅಲ್ಲಿ ಹೋದ್ರೆ ಅಲ್ಲಿಂದ ಇಲ್ಲಿ ಹೋದ್ರೆ ಶೋಕಿ ಮಾಡ್ತಾರೆ, ಹಂಗಿದ್ರೆ ಬರ್ಬೇಡಿ. ಶೋಕಿ ಮಾಡಿ, ಸಂಪಾದನೆ ಮಾಡಿ ಶೋಕಿ ಮಾಡಿ. ಕರೆಕ್ಟ್. ವೆಲ್ಕಮ್, ಬರ್ಬೋದು, ತಗೋಬೋದಲ್ಲ ಸರ್ ಗಾಡಿ? ತಗೋಬಹುದು. ಅದು ಕಷ್ಟ ಬೀಳೋರು ಬನ್ನಿ, ಟೈಮ್ ಪಾಸ್ ಮಾಡೋರು ಬರ್ಬೇಡಿ. ಸೊ ಗೆಳೆಯರೆ, ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಒಂದು ವೆಹಿಕಲ್ ನ ಮಾಹಿತಿ. ಸರ್ ಸರ್ ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಸರ್, ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೂ ಓಕೆ. ಸೊ ಇವರು ಏನಂತಂದ್ರೆ, ಇವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇವರಿಗೆ ಒಂದು ಗೊತ್ತಿರೋ ಮಾಹಿತಿನ ನಿಮಗೆ ದಾರಿ ಎಳೆದಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ ಎಲ್ಲ ಜೆನ್ಯೂನ್ ಆಗಿ ಹೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಏನಂತಂದ್ರೆ ನಿಮಗೆ ಬಿಟ್ಟಿರೋದು, ನಿಮ್ಮ ಜಡ್ಜ್ಮೆಂಟ್. ನೀವು ಒಂದು ಈ ಗಾಡಿನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ, ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಈ ಗಾಡಿ ಸೂಟ್ ಆಗುತ್ತೆ ಅನ್ನೋದು ನೀವು ಒಂದು ನಿಮ್ಮ ಒಂದು ವೈಯಕ್ತಿಕ ವಿಷಯ. ಅದು ನೀವು ಅದರ ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ, ಸೊ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಿದ್ರೆ ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.